ಇಂದು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸಂಗನಕೇರಿ ಗ್ರಾಮದಲ್ಲಿ ಬೃಹತ್ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಆಚರಿಸಲಾಯಿತು. ಅದೇ ರೀತಿಯಾಗಿ ಬಸವ ಜಯಂತಿಯ ನಿಮಿತ್ತವಾಗಿ ಸರಿಸುಮಾರು 70 ಜೋಡಿ ಎತ್ತುಗಳನ್ನು ಕೂಡಿಸಿ ಸಂಗನಕೇರಿಯ ಹನುಮಾನ್ ದೇವಸ್ಥಾನದಿಂದ ಸಂಗನಕೇರಿಯ ಭಗೀರಥ ಸರ್ಕಲ್ವರೆಗೆ ಎತ್ತಿನ ಮೆರವಣಿಗೆ ಮುಖಾಂತರ ಬಸವ ಜಯಂತಿಯನ್ನು ಆಚರಿಸಲಾಯಿತು. ಬಸವ ಜಯಂತಿಯ ಆಚರಣೆಯಲ್ಲಿ ಸರ್ವ ಜನಾಂಗದವರು ಒಂದಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ರಾಯಪ್ಪ ಬೆನಿಚಿನಮರ್ರಿ, ಸಮೃದ್ಧ ಕರ್ನಾಟಕ ನ್ಯೂಸ್, ಬೆಳಗಾವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವ ಜಯಂತಿ ಆಚರಣೆ ಮಾಡ್ತಿದ್ದೀವಿ. ನಾವು ತಾವುಗಳು ಎಷ್ಟು ವರ್ಷದಿಂದ ಪಾಲ್ಗೊಳ್ತಿದ್ವಿ ಮತ್ತು ಅದೇ ರೀತಿಯಾಗಿ ಮುಂದೆ ಯಾವ ಥರ ಮಾಡುವಂಥ ನಿಮ್ಮದು ಕಾರ್ಯ ಇದೆ? ನಾವು ನೋಡ್ರಿ ಪ್ರತಿ ವರ್ಷ ಈ ವರ್ಷ 11 ವರ್ಷ ಆಚರಣೆ ಮಾಡಕತ್ತಿ. ನಮ್ಮಲ್ಲಿ ಪ್ರತಿ ಸಮಾಜದವರು ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತಾರೆ. ಅದೇ ರೀತಿಯಾಗಿ ಈ ವರ್ಷ ಆದರೂ ಕೂಡ ಅತಿ ಉತ್ತಮ ರೀತಿಯಿಂದ ನಮ್ಮ ಬಸವ ಜಯಂತಿ ಮಾಡಿದ್ದಾರೆ. ಆ ಬಸವಣ್ಣನ ಮಕ ನೋಡಿ ನಿನ್ನೆ ಮಳರಾಜ ಕಾಣ್ತಿರ್ತಾನೆ. ಅದೇ ರೀತಿಯಾಗಿ ಈಗ ಏನಾಗೈತಪ್ಪ ಅಂತ ಕೇಳ್ರೆ, ನಮ್ಮ ರೈತ ಸಮುದಾಯ ಭಾಳ ಕುಗ್ಗಿ ಹೊಂಟೈತಿ. ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರ ಪ್ರತಿಯೊಂದು ಮನೆಯಾಗ ಒಂದು ಆಕಳಾಗಲಿ, ಒಂದು ಜೋಡಿ ಎತ್ತಾಗಲಿ, ಹೀರೆಗೊಬ್ಬರ ಹಾಕೋದಕ್ಕಿಂತ ಒಂದು ದನವನ್ನು ಕಟ್ಟಿ ಹೆಚ್ಚಿನ ರೀತಿಯಲ್ಲಿ ಆ ಬಸವಣ್ಣ ಸೇವೆ ಆಗಲಿ, ಆಕಳ ಸೇವೆ ಆಗಲಿ ಮಾಡಬೇಕು. ಯಾಕಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ರೈತರ ಮನ್ಯಾಗ ಒಂದು ಜೋಡಿ ದನ ಇಲ್ಲ ಅಂತೇಳಿ ಆಗಬಾರ್ದು. ಒಂದು 10 ಮಂದಿ ಕೂಡಿ ಒಂದು ಟ್ಯಾಕ್ಟರ್ ತರತಾರೆ, ಒಂದು ಎತ್ತ ಸಾಕೋದಕ್ಕೆ ನೀವು ಅಥವಾ ನಮ್ಮ ರೈತ ಸಮುದಾಯ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರಿಬೇಕು. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಇನ್ನೂ ಆದರೂ ನಮ್ಮ ಬಸವ ಸಮಿತಿ ಕಮಿಟಿ ಅವರು ಮುಂದುವರೆಸ್ತಾರೋ ಅದು ವಿಶ್ವಾಸ ನಮಗೈತಿ. ನಮ್ಮ ರೈತರಿಗೆ ದೇಶಕ್ಕೆ ದೊಡ್ಡವ ಯಾರಪ್ಪ ಅಂತ ಕೇಳ್ರೆ ರೈತಗೆ ದೊಡ್ಡವ ಯಾರು ಅಂತ ಕೇಳ್ರೆ ಬಸವಣ್ಣ. ಆದರೆ ಈ ರೀತಿಯಾಗಿ ಜಗತ್ತು ಜ್ಯೋತಿ ಬಸವಣ್ಣಗೆ ನಾವು ಅತಿ ಹೆಚ್ಚಿನ ರೀತಿಯಿಂದ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತೇವೆ. ಬಸವರಾಜ್ ರಮಪ್ಪ ಮಳ್ಯಾಗಳು. ಧನ್ಯವಾದ. ಪ್ರತಿ ವರ್ಷದಂತೆ ಈ ಸಲವೂ ಜಗಜ್ಯೋತಿ ಬಸವಣ್ಣವರ 11ನೇ ಆಚರಣೆಯನ್ನು ಅತಿ ವಿಜೃಂಭಣೆಯಿಂದ ಸಂಗನಕೇರಿ ಗ್ರಾಮದ ಎಲ್ಲ ಗುರು ಹಿರಿಯರು, ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಎತ್ತುಗಳು ಮೆರವಣಿಗೆ ಆಯಿತು. ಹೆಣ್ಣು ಮಕ್ಕಳ ಆರತಿ ಹಿಡಿದಾಯಿತು. ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಅತಿ ಅಚ್ಚುಕಟ್ಟಾಗಿ ಮಹಾಪ್ರಸಾದ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಜಗಜ್ಯೋತಿ ಬಸವಣ್ಣವರ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದ. ಮಹೇಶ್ ನಂದಿಮಠ. ಓಕೆ, ಥ್ಯಾಂಕ್ಸ್. ಗ್ರಾಮದಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಮಾಡ್ತಿದ್ದಾರೆ. ಅವರು ಇವತ್ತು ಕಮಿಟಿಯವರು ಇದ್ದಾರೆ. ಅವ್ರು ಯಾವ ರೀತಿಯನ್ನು ಬಸವ ಜಯಂತಿಯನ್ನು ಮಾಡ್ತಿದ್ದಾರೆ ಅಂತ ನಾವು ಅವ್ರನ್ನೇ ಖುದ್ದಾಗಿ ಕೇಳೋಣ. ಕಮಿಟಿಯವರು ಇದ್ದಾರೆ, ಅದೇ ಥರ ಇಲ್ಲಿ ಅವರ ಮಾತಾಡ್ಸ್ಕೊತ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ನೋಡಿ. ಮೊದಲನೆಯದಾಗಿ ಮಹಾಮಾನವತಾವಾದಿ ಹಾಗೂ ಅನುಭವ ಮಂಟಪದ ಅಧಿಕಾರರು ಹಾಗೂ ಮಹಾಮಾನವತಾವಾದಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಮೊದಲನೆಯದಾಗಿ ಕಾಯಕವೇ ಕೈಲಾಸ ಹಾಗೂ ಮಹಿಳೆಯರಿಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ದೊರಕಿಸಿಕೊಟ್ಟದ್ದು ಯಾರಾದರೂ ಇದ್ದರೆ ಅದು ಮಹಾಮಾನವತಾವಾದಿ ಬಸವಣ್ಣವರು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಾವು ಸಂಗನಕೇರಿ ಗ್ರಾಮದಲ್ಲಿ ಸತತವಾಗಿ 11ನೇ ವರ್ಷದಿಂದ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಸರ್ವ ಜನಾಂಗ ಮತ್ತು ಸರ್ವಧರ್ಮದವರು ಸಹಕಾರ ನೀಡಿ ಈ ಬಸವ ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಬಸವಣ್ಣವರ ಇದಕ್ಕೆ ಕಾರಣೀಭೂತರಾಗ್ತಾರೆ. ಮತ್ತು ಇಲ್ಲಿ ನಾವು ಬಸವಣ್ಣಗಳನ್ನು ಕನಿಷ್ಠ ಒಂದು 90 ಜೋಡಿ ಬಸವಣ್ಣನ ಇದನ್ನು ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ. ಮತ್ತು ಎಲ್ಲ ಊರಿನ ಪ್ರಮುಖ ಎಲ್ಲ ಸಮಾಜದವರು ಇದರಲ್ಲಿ ಭಾಗವಹಿಸಿ ಎಲ್ಲರೂ ಬಸವಣ್ಣವರ ಕೃಪೆಗೆ ಪಾತ್ರರಾಗ್ತಾರೆ. ಮತ್ತು ಬಸವಣ್ಣವ್ರ ಬದಲ ಏನು ಹೇಳೋದು ಇದಿಲ್ಲ ಅನ್ನಿಸ್ತೈತಿ. ಯಾಕಂದ್ರೆ ಮಹಾಮಾನವತಾವಾದಿಗಳು ಮತ್ತು ಸರ್ವ ಜನಾಂಗದ ಸರ್ವರಿಗೂ ಬಸವಣ್ಣವರ ಇದು ವಿವೇಕವ ಅವ್ರ ವಚನಗಳಾಯ್ತು ಮತ್ತು ಅವ್ರ ಇದಾಯ್ತು. ಅನುಭವ ಮಂಟಪದಿಂದ ಬಸವಣ್ಣವರು ಜಗತ್ ವಿಖ್ಯಾತಿ ಆದರು. ಆ ಅನುಭವದ ಮಂಟಪದ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವೆಲ್ಲರೂ ಬದುಕಾತೀವಿ. ಅದಕ್ಕೆ ಕಾರಣೀಭೂತರು ಯಾರು ಇದ್ದಾರೆ ಬಸವಣ್ಣವರು. ಇಷ್ಟು ಹೇಳಕ್ಕೆ ಬಯಸ್ತೇನೆ. ತಮ್ಮ ಹೆಸರು? ನನ್ನ ಹೆಸರು ಭೀಮಸಿ ಮಾಳಿದವ್ರು ಅಂತೇಳಿ. ನಾನು BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ, OBC ಮೋರ್ಚಾದ ಸಂಗನಕೇರಿ. ನೀವು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಗೆ ಆಚರಣೆ ಮಾಡ್ತಿದ್ದೀರಿ. ಅದರ ಕುರಿತು ಏನು ಹೇಳಲಿಕ್ಕೆ ಇಚ್ಛಪಡ್ತೀರಿ ನೀವು? ಪ್ರತಿ ವರ್ಷದ ಈ ವರ್ಷದೂ ಆಚರಣೆ ಮಾಡೋಕ್ಕೆ ಇಚ್ಛಪಡ್ತಿದ್ದೀವಿ. ಮತ್ತು ಇದು ನಮ್ಮದು 11ನೇ ವರ್ಷದ ಆಚರಣೆ. ನಾವು ಸತತವಾಗಿ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಬಸವಣ್ಣನ ಕೂಡಿಸಿ ಇದನ್ನು ಮೆರವಣಿಗೆ ಮಾಡೋದು ಕಾರ್ಯಕ್ರಮ ಆಯ್ತು, ಜಾಂಜ್ ಬರ್ಸೋದಾಯ್ತು, ಹೆಣ್ಮಕ್ಳ ಆರತಿ ಹಿಡಿದಾಯ್ತು, ಎಲ್ಲ ಅದ್ದೂರಿ ಪ್ರಮಾಣದಲ್ಲಿ ನಾವು ಆಚರಣೆ ಮಾಡ್ತೀವಿ. ಎಲ್ಲರೂ ಒಕ್ಕಟ್ಟಾಗಿ, ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಮಾಡ್ತೀವಿ.
ಈಗ ಸರ್ವಧರ್ಮ ಸಮನ್ವಯತೆಯಿಂದ ಸಾರಿದ್ರೆ ಕೇಳ್ತೀರಿ ನೀವು ಈಗ ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೋತ ಬರ್ತಿದ್ದೀರಿ ತಾವು? ನಾವು ಇದು ಸತತವಾಗಿ ಅಂದ್ರೆ 11 ವರ್ಷಕ್ಕೆ ನಮ್ದು 11 ವರ್ಷ. ಈಗ ಸರಿಸುಮಾರು ಎಷ್ಟು ಎತ್ತುಗಳು ಬಿಡಿದಾವ ಅಂತ ಹೇಳ್ತಿದ್ದೀರಿ ತಾವುಗಳು? 90 ಜೋಡಿ ಎತ್ಕೊಡ್ತೇವೆ. 90 ಜೋಡಿ ಎತ್ತು ಬಿಟ್ಟಿದ್ದಾವೆ. ಓಕೆ, ತಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ್ ದೇವರಡಿ.